ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ಸ್ಪೆಷಲ್ ಹೀರೆಕಾಯಿ ಅಡಗಾಯಿ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ರೆಸಿಪೀಸ್ ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಅಂತ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡಿರಿ, ನಾನು ಎಳಿ ಹೀರೆಕಾಯಿದು ಜವಾರಿ ಬಿಜಾಪುರದ ಹೀರೆಕಾಯಿ ಸಣ್ಣಗೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ನಾನು ಗುಂಡು ಕಟ್ ಮಾಡಿ ಇದನ್ನು ಕಟ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಹವೇಜ, ಕಾರೆಳ್ಳು, ಕೊಬ್ಬರಿ ಸುಟ್ಟದ್ದು, ಶೇಂಗಾ, ಈರುಳ್ಳಿನೂ ಸ್ವಲ್ಪ ಹೆಚ್ಚಿಟ್ಕೊಂಡೀನಿ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕಿ ಸಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕು. ಸೊ ನೋಡಿರಿ, ಹವೇಜ್ ಹಾಕೀನಿ, ಕಾರೆಳ್ಳು ಪುಡಿ ಹಾಕೀನಿ, ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕತ್ತೀನಿ. ಆಮೇಲೆ ಒಣ ಕೊಬ್ಬರಿ ಸ್ವಲ್ಪ ಸುಟ್ಟು ತೊಗೊಂಡಿನಿ, ಶೇಂಗಾ ತೊಗೊಂಡಿನಿ, ಆಮೇಲೆ ಬೆಳ್ಳುಳ್ಳಿನ ಹಸಿದಾಗಿ ಹಂಗೆ ಹಾಕ್ಕೊಂಡಿನಿ. ನೋಡಿರಿ, ನಾನು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಒಗ್ಗರಣೆ ಹಾಕೊಂಡು, ಒಗ್ಗರಣೆಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಅದ್ರೊಳಗೆ ಸಾಸಿವೆ ಜೀರಿಗೆ ಹಾಕಿದೆ. ಅದೆಲ್ಲ ಚಟಪಟ ಅಂದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿ, ಈರುಳ್ಳಿ ಎಲ್ಲನೂ ಹಾಕಿ ಚೆಂದಾಗೆ ಒಂದು 5 ನಿಮಿಷ ಹುರ್ಕೋಬೇಕು. ನಾನು ಇಲ್ಲೊಂದು ಸ್ವಲ್ಪ ಅರಿಶಿನೂ ಹಾಕೀನಿ. ಸೊ ನೋಡಿರಿ, ಚೆಂದಾಗೆ ಎಣ್ಣೆ ಒಳಗನ ಒಂದು 5 ನಿಮಿಷ ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಹೀರೆಕಾಯಿ ಒಂದು ಸ್ವಲ್ಪ ಮೆತ್ತಗಾಗ್ತೈತಿ. ಆಮೇಲೆ ಒಂಚೂರು ನೀರು ಬಿಡ್ತೈತಿ. ಆಮೇಲೆ ಯೂಶ್ವಲಿ ಜವಾರಿ ಹೀರೆಕಾಯಿದು ಅಂದರೆ ನೀರು ಬಿಡೋದು ಭಾಳ ಕಮ್ಮಿ. ಹೈಬ್ರಿಡ್ ಹೀರೆಕಾಯಿ, ದಪ್ಪ ಹೀರೆಕಾಯಿದು ಅಂದ್ರೆ ಅವು ಭಾಳ ನೀರು ಬಿಡ್ತಾವೆ. ಸೊ ಜವಾರಿ ಹೀರೆಕಾಯಿ ಅಷ್ಟು ನೀರು ಬಿಡಂಗಿಲ್ಲ. ಆಮೇಲೆ ನಾನು ಇದ್ರೊಳಗೆ ಹಾಕಿರುವಂಥ ಮೇನ್ ಇಂಗ್ರೀಡಿಯೆಂಟ್ ನಮ್ಮ ಬಿಜಾಪುರದ ಸ್ಪೆಷಲ್ ಮಸಾಲೆ ಖಾರನ ಇದ್ರೊಳಗೆ ಹಾಕ್ಕೊಂಡಿನಿ. ಹಾಕ್ಕೊಂಡೆಲ್ಲ ಮಿಕ್ಸ್ ಆದಮೇಲೆ ನಾವೇನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಅಷ್ಟು ಪೇಸ್ಟನ್ನು ಇದ್ರೊಳಗೆ ಹಾಕಿ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಬೆಲ್ಲ ಹಾಕೀನಿ. ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಇದ್ರೊಳಗೆ ಹಾಕಿರೋದ್ರಿಂದ ನಾವು ಬೆಲ್ಲ ಹಾಕಿರ್ತೀವಿ. ನೀವು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು. ಹಾಕಿ ಒಂದು ಸ್ವಲ್ಪ ಎಷ್ಟು ನೀರು ಬೇಕಾಗ್ತೈತಿ ನೋಡಿಕೊಂಡು ನೀರು ಹಾಕಿ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ನೀವು ಕುದಿಸಿದ್ರಂದ್ರೆ ನಮ್ಮದು ಬಿಸಿ ಬಿಸಿ ಹೀರೆಕಾಯಿ ಎಣ್ಣೆಗಾಯಿ ರೆಡಿ ಆಗ್ತೈತಿ. ಸೊ ಸ್ನೇಹಿತರೆ, ನೀವು ಇದನ್ನು ನಿಮ್ಮ ಮನೆಯೊಳಗೆ ಈ ರೀತಿ ರೆಸಿಪಿ ಮಾಡಿ ನೋಡಿರಿ. ನನಗೆ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಿಜವಾಗ್ಲೂ ರೊಟ್ಟಿ ಜೊತೆ, ಚಪಾತಿ ಜೊತೆಗೆ, ರೈಸ್ ಜೊತೆಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಭಾಳ ಅಂದ್ರೆ ಭಾಳ ಟೇಸ್ಟಿನೂ ಆಗಿತ್ತಿದು. ಎಳಿ ಹೀರೆಕಾಯಿ ಇದ್ರೂ ಚಲೋ ಆಗ್ತೈತಿ. ಸೊ ನೀವು ಇಂಥ ಹೀರೆಕಾಯಿ ತೊಗೊಂಬಂದು ಈ ರೀತಿ ಹೀರೆಕಾಯಿ ಪಲ್ಯ ಮಾಡಿ ನೋಡಿರಿ. ನಾನು ಮ್ಯಾಲೆ ಕೊತ್ತಂಬರಿಯಿಂದ ಇದನ್ನೊಂದು ಸ್ವಲ್ಪ ಗಾರ್ನಿಷ್ ಮಾಡೀನಿ. ನಿಜವಾಗ್ಲೂ ಸ್ನೇಹಿತರೆ ಭಾಳ ಮಸ್ತಾಗಿತ್ತು. ಧನ್ಯವಾದಗಳು ಸ್ನೇಹಿತರೆ.